ಜಶ್ವಿ ಜೊತೆ ಬ್ಲಾಗ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಕೊಬರ್ಬೋದು ಏನೇನು ಮಾಡ್ತಾಳೆ ಜಶ್ವಿ ಅನ್ನೋದನ್ನು. ಹಾಯ್ ಮಾಡುವ. ಫೋನೇ ಕಿತ್ಕೊಳಕ್ ಹೋಗ್ತಾಳೆ, ಫೋನ್ ಕೊಟ್ಬಿಡ್ಬೇಕು ಕೈಗೆ. ಮಾತಾಡ್ತೀಯಾ? ನನ್ನ ಬಾಣಂತನ ಹೆಂಗೆ ಇತ್ತು ಅಂತ ನೀವು ಅವ್ರ ಜೊತೆ ಮಾತಾಡ್ತಿಲ್ವಾ, ಇವ್ರ ಜೊತೆ ಮಾತಾಡ್ತಿಲ್ವಾ ಅಂತ. ಆ್ಯಕ್ಚುಲಿ ಹಸ್ಬೆಂಡ್ ಬಿಹೇವಿಯರ್ ಆ್ಯಂಡ್ ಆ್ಯಟಿಟ್ಯೂಡ್ ಅಂತ. ಚಂದು ಹೆಂಗಪ್ಪ ಫ್ರೆಂಡು ಅಂತ ಅಂದರೆ, ಆ್ಯಕ್ಚುಲಿ ಚಂದು ಬಂದು ನನಗೆ ಹಾಯ್ ಎಲ್ಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇರೋದು ಅಂತ ಅಂದರೆ, ಜಶ್ವಿ ಜೊತೆ ಬ್ಲಾಗ್ ಮಾಡಿ ಅಂತ ಹೇಳ್ತಿದ್ರಿ. ಜಶ್ವಿ ಜೊತೆ ಬ್ಲಾಗ್ ಮಾಡ್ತೀನಿ. ಜಶ್ವಿ ಏನಿಲ್ಲ, ಸುಮ್ಮನೆ ಹಾಲು ಕುಡಿಯೋದು ಮಲಗೋದು ಅಷ್ಟೇ ಡೈಲಿ, ಇನ್ನೇನು ಕೆಲಸ ಇಲ್ಲ. ನಾವಿನ್ನೂ ಫುಡ್ ರೋಟೀನ್ ಏನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಇವಾಗಿನ್ನ 5 ಮಂತ್ಸ್ ಅಲ್ವಾ, ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡೋದು ಅಂತ, ಅವಳು ಏನೇನು ಮಾಡ್ತಾಳೆ ಅನ್ನೋದನ್ನ ಒಂದು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ತುಂಬ ಜನ ಕ್ವಶನ್ಸಲ್ಲಿ ಅದನ್ನೇ ಕೇಳಿದ್ದೀರಾ, 24 hours ಜಶ್ವಿ ಜೊತೆ ನೀವೇನು ಮಾಡ್ತೀರಾ ಆ್ಯಂಡ್ ಅವಳು ಏನು ಮಾಡ್ತಾಳೆ ಜಶ್ವಿ ಅಂತಲೇ ತುಂಬ ಜನ ಕೇಳಿದ್ದೀರಾ. ಜಶ್ವಿ ಜೊತೆ ಬ್ಲಾಗ್ ಮಾಡಿ, ಜಶ್ವಿ ಜೊತೆ ಬ್ಲಾಗ್ ಮಾಡಿ ಅಂತ. ಸೊ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ಸ್ ಮಾಡಿದ್ದೀನಿ. ಆ್ಯಂಡ್ ಜಶ್ವಿದು ಜರ್ನಿ ಬಂದು 5 ಮಂತ್ಸ್ ಆಯ್ತು ಅಂದ್ಕೋತೀನಿ. ಬಟ್ 5 ಮಂತ್ಸಿಂದನೂ ಅವಳು ಏನೇನು ಮಾಡಿದ್ದಾಳೆ ಅನ್ನೋದನ್ನು ಎಲ್ಲ ಪ್ರತಿಯೊಂದು ವೀಡಿಯೋಸು ನನ್ನ ಹತ್ರ ಇದೆ. ಪ್ರತಿಯೊಂದು ಅವಳು ಮಾತಾಡಿರೋದಾಗಿರ್ಬೋದು, ಅವಳು ಕಿರ್ಚೋದಾಗಿರ್ಬೋದು, ಎಲ್ಲ ವೀಡಿಯೋಸು ನನ್ನ ಹತ್ರ ಇದೆ. ಸೊ ಆ ವೀಡಿಯೋಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಕೊಬರ್ಬೋದು ಏನೇನು ಮಾಡ್ತಾಳೆ ಜಶ್ವಿ ಅನ್ನೋದನ್ನು. ಮತ್ತು ಇನ್ನೊಂದು ಕ್ವಶನ್ನು ಕೇಳಿದ್ದೀರಾ, ನೀವು ಅವ್ರ ಜೊತೆ ಮಾತಾಡ್ತಿಲ್ವಾ, ಇವ್ರ ಜೊತೆ ಮಾತಾಡ್ತಿಲ್ವಾ ಅಂತ. ಆ್ಯಕ್ಚುಲಿ ಯಾರಿಂದನೂ ನನಗೇನೂ ಆಗಬೇಕಾಗಿಲ್ಲ, ನನ್ನಿಂದನೂ ಅವ್ರಿಗೇನೂ ಆಗಬೇಕಾಗಿಲ್ಲ. ಸೊ ನನಗೂ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅವ್ರಿಗೂ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ಸಮ್ ಪರ್ಸ್ನಲ್ ಇಶ್ಯೂಸಿಂದ ದೂರ ಇದ್ದೀವಿ ಅಷ್ಟೇ, ಇನ್ನೇನೂ ಅಲ್ಲ. ಆಮೇಲೆ ಇನ್ನೊಂದು, ಚಂದು ಯಾರು, ಚಂದು ನಿಮ್ಗೆ ಏನಾಗಬೇಕು, ಚಂದು ಹೇಗೆ ಪರಿಚಯ ಅಂತಲೂ ತುಂಬ ಜನ ಕ್ವಶನ್ಸ್ನ ಕೇಳಿದ್ದೀರಾ. ಆ್ಯಂಡ್ ಇದನ್ನು ಚಂದು ಬಂದಾಗಲೇ ನಾನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಬಂದರೆ ಚಂದು ಮುಂದೆ ಇದನ್ನು ಹೆಂಗೆ ಪರಿಚಯ ಆ್ಯಂಡ್ ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ನನಗೆ ಹೆಂಗೆ ಫ್ರೆಂಡು ಆ್ಯಂಡ್ ನಾವೇನೇನು ಮಾಡ್ತಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಜಶ್ವಿ ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅಂತ. ಕೈ ಬೇರೆ ಇಟ್ಕೊತಾ ಇದ್ದಾಳೆ. ಕೈ ಕಟ್ಟಿ ಹೇಳುವ, ಕೈ ಕದ. ಹಾಯ್ ಮಾಡುವ. ಚಿನ್ನು ಮಣಿ ಹಾಯ್ ಮಾಡೋ, ಹಾಗೆ ಮಾಡೋ. ಹಾಯ್ ಏನದು ಕೋಪ ಹೆಂಗೆ ಬರೋದು ನಿಂಗೆ? ತೋರಿಸು ಹಂಗ ಕೋಪ ಹೆಂಗೆ ಬರುತ್ತೆ ತೋರ್ಸಮ್ಮ, ನಿಂಗೆ ಕೋಪ ಹೆಂಗೆ ಬರುತ್ತೆ ತೋರಿಸು. ಭಯ ತೋರ್ಸಮ್ಮ ಅಮ್ಮಗೆ, ಭಯ ತೋರ್ಸಮ್ಮ ಅಮ್ಮಗೆ, ಭಯ ತೋರ್ಸಮ್ಮನೆ, ಭಯ ತೋರ್ಸಮ್ಮನೆ ಅಮ್ಮಗೆ, ಅಮ್ಮ ಭಯ ತೋರ್ಸಮ್ಮ. ಕೈ ಕೊಡು ನೋಡ್ರಿ ಗೈಸ್, ನನ್ನ ಕೈನೂ ಇಟ್ಕೊಟ್ಟ ಬಾಯ್ಗಳು. ಚಿಕ್ಕ ಮಕ್ಕಳಿಗೆ ಗಮ್ಸ್ ಇದು ಒಂಥರ ನೆವೆ ಆಗ್ತಾ ಇರುತ್ತಲ್ಲ, ಅದಕ್ಕೆ ಏನಾದ್ರು ಕಚ್ತಾನೆ ಇರ್ತಾರೆ ಅನ್ಸುತ್ತಲ್ಲ. ಏಯ್ ಖುಷಿ 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 ಖುಷಿನಮ್ಮ, ಚಿನ್ನಮ್ಮ. ಹಲೋ, ಓನ್ ಮಾಡ್ತಾ ಇದೀಯಾ? ಆನೆ ಮಾಡ್ತಾ ಇದೀಯಾ? ಹೌದಾ? ಮೊಮ್ಮು ಕುಡ್ದ ಅಲ್ಲೋಡು, ಕೈ ಹಾಕೊಂಡು ವಾಂತಿ ಬರಂಗೆ ಮಾಡೋದು. ಯಾಕಪ್ಪ ಹಂಗಡು ಹಿಂಗ ಮಾಡಿಯೋ ನೀನು? ಖುಷಿನಿ ಅಮ್ಮ, ಗೊಯ್ನ ಗಟ್ಟಿ ಇಟ್ಕೊಂಡು. ಜಶ್ವಿ ಹಾಯ್ ಮಾಡು. ಜಶ್ವಿ ಹಾಯ್ ಮಾಡಮ್ಮ, ಹಾಯ್ ಮಾಡು.
ಫೋನೇ ಕಿತ್ಕೊಳಕ್ಕೆ ಹೋಗ್ತಾಳೆ. ಫೋನ್ ಕೊಟ್ಬಿಡ್ಬೇಕು ಕೈಗೆ. ನೋಡಿ ನೋಡಿ, ಫೋನ್ ದೂರ ಎತ್ಕೊಂಡು ಹೋಗ್ತೀನಿ ಅಂತ ಅಳೋದು. ಫೋನ್ ಬೇಕಂತ ನೋಡ್ರಿ ಹೆಂಗು. ಫೋನ್ ಬೇಕಮ್ಮ ನೋಡ್ರಿ, ಇತ್ಕೊ ಫೋನ್ ಎತ್ಕೊ ಅಲ್ಲಿ ನೋಡ್ರಿ, ಫೋನ್ ಎತ್ಕೊಳಕ್ಕೆ ಎದ್ದೋಳ್ತಾವಳೆ. ಫೋನ್ ಬೇಕಮ್ಮ ನಿಮಗೆ ಇವಾಗಲೇ? ಫೋನಲ್ಲಿ ಅವಳ ಫೇಸ್ ಅವಳಿಗೆ ಗೊತ್ತಾಗ್ತಿದೆ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಫೋನ್ ಎತ್ಕೊಂಡು ಹೋಗ್ತಾಳೆ. ಚಿನ್ನ ಅಲ್ಲಿ ನೋಡ್ರಿ ಫೋನ್ ಎತ್ಕೊಂಡಂಗೆ ನೋಡವ ಹೆಂಗಾಡ್ತಾರದು ಇವಳು. ಫೋನ್ ಅಲ್ಲಿ ನೋಡ್ರಿ ಫೋನ್ ಕಿತ್ಕೊಳಕ್ಕೆ ಹೆಂಗೆ ಆಡ್ತಾಳು ಗೊತ್ತಾ? ಎದ್ದೋಳು. ಜಯಶ್ರೀ ಹಾಯ್, ಜಯಶ್ರೀ ಫೋನ್ ಬೇಕಾ? ಫೋನ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಅಳ್ತಲ್ಲಿ ಗೊತ್ತಾ ಗೈಸ್? ಇವಾಗ್ಲೇ ಫೋನ್ ಅನ್ನೋದು ಗೊತ್ತಾಗುತ್ತೆ. ನಾವು ರೂಢಿ ಮಾಡಿಲ್ಲ, ಬಟ್ ಆದ್ರೂ ಫೋನ್ ಗೊತ್ತಾಗುತ್ತೆ. ಅಲ್ಲಿ ಲೈಟ್ ಬರ್ತಿದೆಯಲ್ಲ ಫೋನಲ್ಲಿ, ಹಂಗಾಗಿ ಅನ್ಸುತ್ತೆ. ಚಿನ್ನ ಜಶ್ರೀ ಮಾತಾಡಮ್ಮ, ಒಂಚೂರು ಮಾತಾಡಲ್ವಾ? ಮಾತಾಡ್ತೀಯಾ? ನೋಡಿ ಮಾತಾಡ್ತಾಳಂತೆ, ಖುಷಿ ಆಗುತ್ತೆ ಅವಳಿಗೆ ಫೋನಲ್ಲಿ ಮಾತಾಡಿದ್ರೆ. ಮಾತಾಡ್ತೀಯಮ್ಮ? ಹಲೋ, ಯಾರಿದ್ದು? ಅಯ್ಯೋ ಜಶ್ವಿನ ನೀನು. ಫೋನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಗೈಸ್ ಇವಳು ಫೋನಲ್ಲಿ. ಮತ್ತು ಎದುರುಗಡೆನೂ ಅಷ್ಟೇ, ಇವಾಗ ಯಾರೇ ಮಾತಾಡ್ಸಿದ್ರು ನಗ್ತಾಳೆ, ಎಲ್ಲ ಮಾಡ್ತಾಳೆ ನಮ್ಮ ಚಿನ್ನು ಮರಿ. ಇಲ್ದು ಬೆಳಗಿಂದ ರೋಟೀನ್ ಏನಾಗಿರುತ್ತೆ ಅಂತ ಅಂದರೆ, ಬೆಳಗ್ಗೆ ಒಂದು 8:30 8 o'clock ಕರೆಕ್ಟಾಗಿ ಎದ್ದೊಳ್ತಾಳೆ. ಆಮೇಲೆ ಒಂದು ಸ್ವಲ್ಪ ಆಟಾಡ್ತಾಳೆ. ಆಮೇಲೆ ಫೀಡ್ ಮಾಡಿದ ತಕ್ಷಣ 1 hour 2 hours ತಿರ್ಗಾ ಮಲ್ಕೊಂಬಿಡ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತು ಎದ್ದೊಳ್ತಾಳೆ. ಕಿರ್ಚೋದು ನೋಡಿ, ಈ ಥರ ಕಿರ್ಚೋದು ಡೈಲಿ ಕಿರ್ಚ್ತಾಳೆ ಗೈಸ್ ಇವಳು. ಕಿರ್ಚಿ ನನ್ನ, ಅವ್ರ ಅಪ್ಪನ್ನ ಎಲ್ಲರನ್ನೂ ಎಬ್ಬರಿಸ್ತಾಳೆ. ನಮ್ಮ ಮನೇಲಿ ಕಿರ್ಚಿನೇ ಎಬ್ಬರಿಸ್ಬಿಡ್ತಾಳೆ, ಮಲ್ಗೋಕ್ಕೆ ಬಿಡಲ್ಲ. ಕಿರ್ಚಿ ಎಬ್ಬರಿಸ್ಬಿಡ್ತಾಳೆ. ಆಮೇಲೆ ತಿರ್ಗಾ ಒಂದು ಸ್ವಲ್ಪ ಆಟ ಆಡ್ತಾಳೆ. ಇವಾಗ ಜಾಸ್ತಿ ಆಟ ಆಡ್ತಾವಳೆ, ಸಖತ್ ಉಲ್ಟಾ ದಬಾಕೊಂಡು ಮುಂದೆ ಹೋಗೋಕೆ ನೋಡ್ತಾ ಇದ್ದಾಳೆ, ಬಟ್ ಆಗ್ತಾಯಿಲ್ಲ. ಉಲ್ಟಾ ದಬಾಕೊಂಡ್ಲು. ಅದನ್ನು ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಇವಾಗ ಜಶ್ವಿಗೆ 5 months ರನ್ನಿಂಗು. 5 ಇನ್ನೂ ಕಂಪ್ಲೀಟ್ ಆಗಿಲ್ಲ, 5 months ರನ್ನಿಂಗು. ಸೊ ಇವಾಗಲೇ ಒಂಥರ ಅವ್ರು ಮಾಡೋದು ಒಂದು ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಡೈಲಿ ಒಂದೊಂದು ಥರ ಮಾಡ್ತಾರೆ ಅನಿಸುತ್ತೆ. ಹೆಂಗಂದರೆ ಒಂದಿನ ಹುರುಳ್ಕೊಳೋದಾಗಿರ್ಬೋದು, ಮತ್ತು ಅವ್ರು ಮಾತಾಡೋದು, ಅವ್ರ ಆ್ಯಕ್ಟಿವ್ನೆಸ್ಸು, ಮತ್ತು ನಗೋದು, ಅಳೋದು, ಕಿಡ್ಚೋದು ಒಂಥರ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ನನ್ನ ಮಗಳಂತೂ ನಂಗೆ ತುಂಬ ಲಕ್ಕಿ ಅಂತ ಅನಿಸುತ್ತೆ. ನನಗೆ ಹುಟ್ಟಿದಾಗಿಂದ ಇವಾಗಿನವರೆಗೂ ಒಂದು ದಿನವೂ ನನಗೆ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ನನಗೆ ನಿದ್ದೆ ಆಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ. ನಂಗೆ ನಿದ್ದೆನೂ ಮಾಡೋಕ್ಕೆ ಬಿಡ್ತಾಳೆ ನನ್ನ ಮಗಳು. ನಾನು ಮಲ್ಕೊಂಡ್ರೆ ಅವಳು ಮಲ್ಕೋತಾಳೆ. ಆ ಥರ ಏನು ನನಗೆ ಹಿಂಸೆ ಅಂತ ಅನಿಸ್ಲಿಲ್ಲ. ನೋಡ್ರಿ ಹೆಂಗೆ ಮಾಡ್ತಾಳೆ. ಆದರೆ ನಿದ್ದೆ ಬಂದರೆ ಮಾತ್ರ ಸಖತ್ ಅಳ್ತಾಳೆ. ಅಳೋದ್ಕಿಂತ ಒಂಥರ ಮಲ್ಗೋಕೆ ಒಂಥರ ಮಾಡ್ಬಿಡ್ತಾಳೆ. ಆಮೇಲೆ ಕಾಲು ಅಮ್ಕಿದ್ರೆ ಸುಮ್ಮನೆ ಕುಡಿತಾಳೆ ಹಾಲನ್ನ. ನೋಡಿ ಏನು ಮಾಡ್ತಾಯಿದ್ದಾಳೆ ಜಶ್ವಿ. ಅಲ್ಲಿ ಮಾತಾಡಮ್ಮ, ನಿನ್ನ ಫ್ರೆಂಡ್ಸ್ ಹತ್ರ ಮಾತಾಡಮ್ಮ. ಓ ಅದು ನಿನ್ನ ಮಾತಾಡೋದಾ? ನಿನ್ನ ಫ್ರೆಂಡ್ಸ್ ಹತ್ರ ಮಾತಾಡು ಬಂಗೋರಿ. ಬನ್ನಿ ಬನ್ರಿ ಎಲ್ರು ಅಂತ ಹೇಳಮ್ಮ. ಅಗ್ನೆ ಆಡ್ಬಿಡ ಚಿನ್ನಮ್ಮ. ಅಯ್ಯೋ ಆಡಕ್ಕೂ ನೀನು ಕೈ ಹಾಕೊಳ್ಳೋದು, ಅದು ಮಕ್ಕಳು ಕೈ ಹಾಕೋತಾರೆ ಅಂತಾರಲ್ಲ, ಅದೆಲ್ಲ ಅವ್ರ ಸ್ಕಿಲ್ಸ್ಗೋಸ್ಕರ ಕೈ ಹಾಕೊತಾರೆ. ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿಲ್ಸಿಗೆ. ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ. ಹಾಯ್ ಜಶ್ಯು. ಅದಕ್ಕೋಸ್ಕರ ಹಾಕೋತಾರೆ ಅಂತ ಅನ್ಸುತ್ತೆ. ಆಮೇಲೆ ಆ್ಯಸ್ ಯೂಶುವಲ್ ಫೀಡ್ ಮಾಡಿ ಮಲ್ಕೊತಾಳೆ ಅಷ್ಟೇ. ಸ್ವಲ್ಪ ಹೊತ್ತು ಆಟಾಡ್ತಾಳೆ, ಸ್ವಲ್ಪ ಹೊತ್ತು ಕಿರ್ಚ್ತಾಳೆ. ನೈಟು ಒಂದು ಸ್ವಲ್ಪ ಹೊತ್ತು ಆಟಾಡ್ತಾ ಇರ್ತಾಳೆ ಅವಳಾದರೆ. ಬಟ್ ನೈಟ್ ಮಲ್ಕೊಂಬಿಡ್ತಾಳೆ 11 o'clock ಎಲ್ಲ ಅವಳು ಟೈಮಿಂಗ್ ಮಲ್ಕೊಬಿಡ್ತಾಳೆ. 11ಗಿಂತ ಲೇಟ್ ಮಾಡಲ್ಲ. ಹಂಗೂ ಅಕಸ್ಮಾತ್ ಲೇಟ್ ಮಾಡಿದ್ರು 12 11:30 ಅಷ್ಟೇ. ಆಮೇಲೆ ಮಲ್ಕೊಂಬಿಡ್ತಾಳೆ. ಆಮೇಲೆ ಇನ್ನು ಎದ್ದೋಳಾದೆ ಅವಳು ಒಂದೊಂದು ಸಲ 3 ಗಂಟೆಗೆ ಎದ್ದೊಳ್ತಾಳೆ. ಕ್ಯಾಸ್ ಯೂಶುವಲ್ 3 ಗಂಟೆ, 2 hours ಒಂದ್ಸಲ, 3 hours ಒಂದ್ಸಲ ಎದ್ದೊಳ್ತಾಳೆ. ಒಂದೊಂದು ಸಲ 5 hour 7 hour ಆದರೂ ಎದ್ದೊಳಲ್ಲ. ಮಾರ್ನಿಂಗ್ ಮೊನ್ನೆಯಿಂದ ಅಂತೂ ನೈಟ್ 11 ಗಂಟೆಗೆ ಮಲಗ್ದವಳು
7 ಗಂಟೆ 6 ಗಂಟೆಗೆ ಎದ್ದೊಳ್ತಾರೆ, ಅಲ್ಲಿವರೆಗೂ ನಮ್ಗೆ ಡಿಸ್ಟರ್ಬೇ ಮಾಡಲ್ಲ. ಹಂಗೂ ನಾನಾದರೂ ಎದ್ದು ಫೀಡ್ ಮಾಡಿಬಿಡ್ತೀನಿ, ಮಲಗಿದ್ರು ಅಷ್ಟೇ. ಬಟ್ ತುಂಬ ಹೊತ್ತು ಪಾಪ ಅವ್ರಿಗೆ ಎದ್ದೊಳಕ್ಕಾಗ್ತಾರಲ್ಲ, ಅದಕ್ಕೋಸ್ಕರ ನಾನೇ ಫೀಡ್ ಮಾಡಿಬಿಡ್ತೀನಿ ಎದ್ದಿದ ತಕ್ಷಣ. ಅಷ್ಟೇ ಅವಳು ಡೈಲಿ ರೋಟೀನು. ಇನ್ನು ನಾವು ಫುಡ್ ರೋಟೀನ್ ಸ್ಟಾರ್ಟ್ ಮಾಡಿಲ್ಲ. ಫುಡ್ ರೋಟೀನ್ ಸ್ಟಾರ್ಟ್ ಮಾಡಿದಾಗ ನಾನು ವ್ಲಾಗ್ಸ್ ಮಾಡ್ತೀನಿ, ಏನು ತಿನ್ನಿಸ್ತೀವಿ ಆ್ಯಂಡ್ ಜಶ್ವಿ ಏನು ಡೈಲಿ ತಿಂತಾಳೆ ಎಲ್ಲನೂ ವ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ. ಜಶು ನಿನ್ನ ಕೇಳ್ತವ್ರಮ್ಮ ನಿನ್ನ ಜೊತೆ ವ್ಲಾಗ್ ಮಾಡು ಅಂತ. ನೀನು ಅವ್ರ ಹತ್ರ ಎಲ್ಲ ಮಾತಾಡಲ್ವಾ? ಮಾತಾಡಮ್ಮ ಚಿನ್ನು ಮರಿ. ಜಶ್ವಿ ಮಾತಾಡಮ್ಮ ಚಿನ್ನು. ಬೇಕು, ಲಾಲು ಬೇಕಾ ನಿಂಗೆ? ಅಲ್ಲಿ ನೋಡೋದು ಅಪ್ಪ. 5 ಮಂತ್ಸಲ್ಲಂತೂ ಮಕ್ಳಿಗೆ ಎಲ್ಲ ಗೊತ್ತಾಗುತ್ತೆ ಗೈಸ್. ಯಾರೇನು ಮಾತಾಡ್ತಿದ್ದಾರೆ, ಯಾರು ಏನು ಸೌಂಡ್ ಮಾಡಿದೆ ಎಲ್ಲ ತಿರುಗಿ ಟಕ್ 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 ಅಂತ ನೋಡ್ತಾರೆ. ಇವಾಗಿರೋ ಜನ್ರೇಷನ್ ಅಂತೂ ಸಖತ್ ಫಾಸ್ಟು, ಎಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ ಆ್ಯಕ್ಚುಲಿ. ಇವಾಗ ಸ್ವಲ್ಪ ಜಶ್ವಿನ ಮಲಗಿಸ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್. ಓನು ಬರ್ತೀಯಾ? ಕಣ್ಣು ತಾನೆ ಇದು ಏನೋ ಈಗ ತಿಳಿದೆ. ಕಣ್ಣು ತೊರಗಲಿಯೇ? ಎಂಥದ್ದು? ಕೈಯೇಡು ಇದು ಸೇಲ್ ಆಗಿದೆ. ಪಿಂಕಿ ಸ್ಮೈಲ್. ಬಿಸಿ ಆಗ್ತೈತೆ. ಎತ್ತು ಎಳಿಯೇ. ಓನ್ ಮಾತಾಡ್ತಾ ಇದೆಯಾ? ಓನಪ್ಪ ಓದೋದು. ಆಮೇಲೆ ಆರ್ಪ ಹೊಡೆದಿದ್ದು. ಯಾರ ಹತ್ರ ಮಾತಾಡ್ತಾ ಇದೀಯಾ? ರಸ
ಅಮ್ಮಗ ಅಮ್ಮ ಬೋಟಿನ್ಯಾ ಕೇಳಿ ತೋರ್ಲೆ ಬಿಟ್ಟಿದ್ದೀವಿ ಅಮ್ಮ ಅಮ್ಮಗ ಅಮ್ಮಗ ಆರು వచ్చాంగో ಅಮ್ಮ ಬಿರಿಯಾನಿ ಅಮ್ಮ ಒಂದು ತಿನ್ನೋದು ಸುಮಾರ ஏஞ்சி போலாமா கடைக்கு போலாம் கடைக்கு போலாமா கடைக்கு போலாமா ನೀನು ಹಂಗೆ ಫೋಟೋ ತಗೋ ಏನಮ್ಮ ಇದು ಸೈಡ್ ಮನೆ ಕಡೆ ಇವಾಗ ಎತ್ತಬೇಕಂತವಳು ಎತ್ತಕ್ಕಾಗಲ್ಲ ಪಾಪ. ಎತ್ತವೆ ಸೌತಿ ಬರುತ್ತೆ ಅಯ್ಯೋ ಕತ್ತಿ ಎತ್ತವೆ ಅಮ್ಮ ಅಮ್ಮ ಈಗ ಈ ಕಡೆ ಮನೆ ಕತ್ತವೆ ಅನ್ಸುತ್ತೆ ಅಲ್ಲ ಎತ್ತದ ಕತ್ತು ಇರು 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 ಎತ್ತಳಿ ಇರು. ಅಮ್ಮ ನಿಲ್ಲಿಸ್ತಾಗ್ಲೇ ಮಾಡ್ಬಿಟ್ಲ ಕಣೆ ನಿಲ್ಲಿಸ್ತಾಗ್ಲೇ ಅಮ್ಮ ಆಯ್ತಾ ಇಲ್ಲಮ್ಮ. ರವಿ ಮಮ್ಮ ಎಲ್ಲಿ? ರವಿ ರವಿ ಅಂದ್ರೆ ಎಲ್ಲಮ್ಮ ರವಿ ಮಮ್ಮ? ಅಯ್ಯೋ ರವಿ ಮಮ್ಮ ಎಲ್ಲಿ ಬಂಗಾರು? ರವಿ ಎಲ್ಲಿ? ರವಿ ಹತ್ರ ಮಾತಾಡ್ದ ನೀನು? ರವಿ ಹತ್ರ ಮಾತಾಡ್ದಮ್ಮ? ಅಮ್ಮೋ ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ ನಿಂಗೆ ಇವಾಗಲೇ? ಲಾಲು ಬೇಕಮ್ಮ? ಲಾಲು ಬೇಕಾ? ಲಾಲು ಬೇಕಾ ಬಂಗಡಿ? ಲಾಡು ಬೇಕಾ? ಹೌದಾ ಸರಿ ಆಯಿತು ಆಯಿತು. ಓಣು ಇದು ಮಾತಾಡ್ಯಾ? ಓಣು ಓಣು ಅಯ್ಯೋ ನೀನು ಮಾತಾಡ್ತಿರೋದು ಓಣು ಓಣು ನಿನ್ನ ಭಾಷೆನಪ್ಪ ಅದು? ನಿನ್ನ ಭಾಷೆನದು? ನಿನ್ನ ಭಾಷೆನಾ? ಸರಿ ಆಯಿತು ಆಯಿತು ಬಂಗಡಿ ಆಯಿತು ಬಂಗಡಿ. ನಮ್ಮನೆಗೆ ಬಂದಿದ್ಯಾ ನೀನು? ನಮ್ಮನೆಗೆ ಬಂದಿದ್ಯಾ? ಸರಿ ಆಯಿತು ಸರಿ ಬಂಗಡಿ. ತುಂಬ ವ್ಲಾಗ್ಸ್ ಮಾಡಿದ್ದೆ ಗೈಸ್, ಎಲ್ಲನೂ ಯಾವುದ್ಯಾವುದೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಫಸ್ಟ್ ಮಂತ್ದು ಫೋಟೋ ಶೂಟ್ ಮಾಡಬೇಕಂದ್ರೆ ವ್ಲಾಗಿಗೆ ಹಾಕೋಣ ಅಂತಲೇ ಮಾಡಿದೆ. ಫಸ್ಟ್ ಮಂತ್ ಫೋಟೋಶೂಟ್ ಬಂದು ನಾನು ಸ್ಕ್ಯಾನಿಂಗ್ದು ಮಾಡಿದ್ದೆ. ಇಷ್ಟು ಟ್ಯಾಬ್ಲೆಟ್ಸ್ ಗೊತ್ತಾ ಗೈಸ್ ನಾನು ನುಂಗಿರೋದು, ಯಪ್ಪ ಒಂದು ದಿನನೂ ಮಿಸ್ಸೇ ಮಾಡಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ದಿನ ಏನೋ 1 ಡೇ ನುಂಗಿದ್ರೆ 2 ದಿನ ನುಂಗ್ತಾ ಇರಲಿಲ್ಲ.
ಅದನ್ನೆಲ್ಲ ನಾನು ಫಸ್ಟಿಂದನೇ ಸಿಕ್ಕಿದ್ದೆ ಫೋಟೋಶೂಟ್ ಮಾಡಿಸ್ಬೇಕು ಅಂತಾನೆ. ಎಷ್ಟು ಟ್ಯಾಬ್ಲೆಟ್ಸ್ ಗೊತ್ತಾ. ಜಶ್ವಿದು ರಿಯಾಕ್ಷನ್ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಅಂದರೆ ಸೈಡಿಗೆ ತಿರ್ಕೊಂಡು ಹಿಂಗೆ ಗುರಾಯಿಸ್ತಾ ಇರೋದು. ಹಂಗೂ ಇಟ್ಕೊತಲ್ಲ ಮಗ್ನೆ. ಜಶ್ವಿದು ಎಲ್ಲ ವ್ಲಾಗ್ ನೋಡಿದ್ದೀರಾ ಅಂತ ಅನಿಸುತ್ತೆ. ಆವಾಗಿಂದ ಆ್ಯಂಡ್ ಇವಾಗಿನವರೆಗೂ ಏನೇನು ಮಾಡ್ತಾಯಿದ್ದಾಳೆ ಅನ್ನೋದನ್ನು ನಾನು ಸ್ವಲ್ಪ ವ್ಲಾಗ್ಗೆ ಹಾಕ್ಬೇಕಂತಲೇ ಒಂದು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೆ. ಸೊ ಅದನ್ನು ಹಾಕಿರಲಿಲ್ಲ ಯೂಟ್ಯೂಬಲ್ಲಿ. ಸೊ ಹಾಕೋಣ. ಆಮೇಲೆ 24 hours ಜಶ್ವಿ ಜೊತೆ ಏನೇನು ಮಾಡ್ತಾಯಿದ್ದೀರಾ ಅಂತಲೂ ಕೇಳಿದ್ರಿ. ಸೊ ಅದನ್ನು ಒಂದು 3-4 ಕ್ಲಿಪ್ಸ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ಅವಳು ನಿದ್ದೆನೇ ಮಾಡ್ತಿರ್ತಾಳೆ. ಇನ್ನೇನು ನಿದ್ದೆ ಮಾಡ್ತಾಳೆ, ಆಟಾಡ್ತಾಳೆ, ಕಿರ್ಚ್ತಾಳೆ, ಅಷ್ಟೇ. ಮಾತಾಡ್ತಾ ಇರ್ತಾಳೆ. ಫಸ್ಟು 3 months 4 monthsಲ್ಲಿ ತುಂಬ ಮಾತಾಡ್ತಿದ್ದು. ಇವಾಗ ಜಾಸ್ತಿ ಕಿರ್ಚೋದು, ಆಟ ಆಡೋದು, ಆಮೇಲೆ ಅವಳ ಕೈಯಿಂದ ಏನಾದರೂ ಕಿತ್ಕೊಂಬಿಟ್ರೆ ಅಳೋದು, ಆ ಥರ ಮಾಡ್ತಾಳೆ. ಇವಾಗ ಜಶ್ವಿ ಮಲಗಿಸ್ಬಿಟ್ಟು ಬಂದೆ, ಮಲ್ಕೊಂಡಿದ್ದಾಳೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ನ ಹಾಕಿದ್ದೆ ಯಾವ ವ್ಲಾಗ್ ಬೇಕು ಅಂತ. ಎಲ್ಲ ಒಂದು ಸ್ವಲ್ಪ ಎಲ್ಲ ಬೇರೆ ಬೇರೆ ವ್ಲಾಗ್ನ ಕೇಳಿದ್ರಾ, ಪ್ರ್ಯಾಂಕ್ ಮಾಡಿ ನಿಮ್ಮ ಹಸ್ಬೆಂಡ್ಗೆ ಅಂತ. ಖಂಡಿತವಾಗ್ಲೂ ಮಾಡೋಣ. ರೇವತಿ ಜೊತೆ ವ್ಲಾಗ್ ಮಾಡಿ ಅಂತ ಕಳಿಸಿದ್ದೀರಾ. ಎಸ್ ರೇವತಿ ಜೊತೆ ಮಾಡ್ತೀನಿ. ತುಂಬ ಜನ ರೇವತಿ ಜೊತೆನೇ ಮಾಡಿ ಅಂತ ಕಳಿಸಿದ್ದೀರಾ. ಫ್ರೆಂಡ್ಶಿಪ್ ವ್ಲಾಗ್ ನಿಮ್ಮದು ರೇವತಿದು, ಪ್ಲೀಸ್ ರೇವತಿ ಅಕ್ಕ ಜೊತೆ ವ್ಲಾಗ್ ಮಾಡಿ ಅಂತ ನೀವೇ ನೋಡ್ಬೋದು ಇಲ್ಲಿ. ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸೊ ಖಂಡಿತವಾಗ್ಲೂ ಮೀಟ್ ಮಾಡಿದಾಗ 5 months ಅವ್ರ ಬೇಬಿಗೆ 5 months ಆದಮೇಲೆ ವ್ಲಾಗ್ ಮಾಡೋಣ ಅಂತ ಹೇಳಿದ್ದಾಳೆ. ಸೊ ವ್ಲಾಗ್ ಮಾಡ್ತೀವಿ 5 months ಆದಮೇಲೆ. ನೆಕ್ಸ್ಟ್ ಕ್ವೆಶನ್ ಏನಪ್ಪ, ಚಂದು ಇನ್ನೂ ಬಂದಿಲ್ಲ. ಚಂದು ಬಂದಮೇಲೆ ವ್ಲಾಗ್ನ ಮಾಡ್ತೀನಿ. ಅಕಸ್ಮಾತ್ ಅವ್ನು ಬಂದಿಲ್ಲ ಅಂದ್ರೂ ಹೆಂಗೆ ಫ್ರೆಂಡು ಅನ್ನೋದನ್ನು ಈ ವ್ಲಾಗಲ್ಲಿ ಹೇಳ್ತೀನಿ. ಅಕ್ಕ ಆಫ್ಟರ್ ಡೆಲಿವರಿ ಸ್ಟಿಚಿಂಗ್ ಹೇಗೆ ರಿಮೂವ್ ಮಾಡ್ಕೊಂಡ್ರಿ ಅಂತ ವ್ಲಾಗ್ ಮಾಡಿ ಅಂತ ಕಳಿಸಿದ್ದೀರಾ. ಕಾವ್ಯರಾಜ್ ಅಂತ ಯಾರೋ ಗೊತ್ತಿಲ್ಲ. ಸೊ ನಂದು ಬಂದು ನಾರ್ಮಲ್ ಆಗಿರೋದು. ನಾನು ಯಾವುದೇ ಥರ ಸ್ಟಿಚ್ ಏನು ಬಿಚ್ಚಿಲ್ಲ. ಸೊ ನಾರ್ಮಲ್ ಡೆಲಿವರಿಗೆ ಸ್ಟಿಚ್ ಏನು ಬಿಚ್ಚಲ್ಲ ಅನ್ಕೋತೀನಿ. ಸಿಸರಿಂಗಿಗೆ ಮಾತ್ರ ಸ್ಟಿಚ್ನ ಬಿಚ್ತಾರೆ ನನಗೆ ಗೊತ್ತಿರೋಂಗೆ. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇವರ ಮೇಕಪ್ ವ್ಲಾಗ್ ಅಂತ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಮೇಕಪ್ ವ್ಲಾಗ್ ಮಾಡ್ತೀನಿ. ಎಲ್ಲ ಒಂದೊಂದು ಡಿಫ್ರೆಂಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಇನ್ಮೇಲಿಂದ ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ನೆಕ್ಸ್ಟ್ ಬಂದು ಪಾಪು ಮಾತಾಡೋಕ್ಕೆ ಟ್ರೈ ಮಾಡ್ತಿರಲ್ಲ, ಅದು ವಿಡಿಯೋ ಕಳಿಸಿಸ್ ಅಂತ ರಾಯಲ್ ಗೌಡ್ತಿ ಅನ್ನೋರು ಕೇಳಿದ್ದಾರೆ. ಎಸ್, ನಾನು ಹಿಂದೆ ವೀಡಿಯೋಸಲ್ಲಿ ಎಲ್ಲ ಅವಳು ಮಾತಾಡಿರೋದು, ಕಿರ್ಚೋದು ಎಲ್ಲ ಪ್ರತಿಯೊಂದೂ ಅವಾಗಿಂದ ಇವಾಗಿನವರೆಗೂ ಏನೇನು ಮಾಡಿದ್ದಾಳೆ ಪ್ರತಿಯೊಂದನ್ನು ಹಾಕಿದ್ದೀನಿ. ವ್ಲಾಗಲ್ಲಿ ಒಂದ್ಸಲ ಚೆಕ್ ಮಾಡ್ಬೋದು ನೀವು. ಲವ್ ಸ್ಟೋರಿ ವ್ಲಾಗ್ ಮಾಡಿ, ಆಲ್ಮೋಸ್ಟ್ ಲವ್ ಸ್ಟೋರಿ ವ್ಲಾಗ್ ಹಾಕಿದ್ದೀನಿ ನಂದು ವಸಂತದು. ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ. ಮೇ ಬಿ 8th to 10th ವಿಡಿಯೋ ಅನಿಸುತ್ತೆ. ಹೋಗಿ ಚೆಕ್ ಮಾಡಿ. ಪಲ್ಲವಿ ರಾಜ್ ಅಂತ ಕೇಳಿದ್ದಾರೆ. ಸೊ ಬೇಬಿ ಪ್ರಾಡಕ್ಟ್ಸ್ ಆ್ಯಂಡ್ ಬೇಬಿ ಡ್ರೆಸ್ ಮಾಡಿ ಅಂತ ಕಳಿಸಿದ್ದಾರೆ. ಬೇಬಿ ಪ್ರಾಡಕ್ಟ್ಸ್ದು ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಬೇಬಿ ಪ್ರಾಡಕ್ಟ್ಸ್ ಬಂದು ಸೆಟಫಿಲ್ನ ಯೂಸ್ ಮಾಡೋದು. ಆ ವೀಡಿಯೋಸಲ್ಲೇ ನೀವು ನೋಡಿರ್ಬೋದು. ಬಟ್ ಹುಟ್ಟಿದಾಗ ತುಂಬ ವೈಟ್ ಇದ್ಲು, ಆಮೇಲೆ ಸ್ವಲ್ಪ ಡಲ್ ಆದಲು. ಒಂದೊಂದು ದಿನ ಒಂದೊಂದು ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದಲು. ಸೊ ನನ್ನ ಸೆಮಾಮಿಡ್ ಹಚ್ದಾಗಿಂದನೂ ನನಗೆ ಯಾಕೋ ಏನೂ ಡಿಫ್ರೆನ್ಸೇ ಅನಿಸಿಲ್ಲ. ಹೆಂಗಿದ್ಲು ಹಂಗೇ ಇದ್ಲು. ಮತ್ತು ಇನ್ನೂ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆದಲು. ಸೊ ಆವಾಗೇ ನಾನು ಸೆಟಫಿಲಿಗೆ ಚೇಂಜ್ ಮಾಡಿಬಿಟ್ಟೆ. ಅವಳು 15 days ಬೇಬಿಲಿ 15-20 days ಬೇಬಿಲೇ ನಾನು ಸೆಟಫಿಲ್ನ ಚೇಂಜ್ ಮಾಡಿಬಿಟ್ಟೆ. ಸೊ ಅವಾಗಿಂದ ಇವಾಗಿನವರೆಗೂ ಆಯಿಲ್ ಮಸಾಜ್ ಆಗಿರ್ಬೋದು, ಸೆಟಫಿಲ್ಲೆ, ಬಾಡಿ ಲೋಷನ್, ಫೇಸ್ ಲೋಷನ್ ಎಲ್ಲನೂ ನಾವು ಸೆಟಫಿಲ್ಲೆ ಹಾಕ್ತಾ ಇರೋದು. ಸೋಪ್ ಮಾತ್ರ ಟೆಡಿಬೇರ್ ಸೋಪ್ನ ಹಾಕ್ತಾಯಿದ್ದೀವಿ. ಬೇಬಿ ಡ್ರೆಸ್ ಕಲೆಕ್ಷನ್ದು ಖಂಡಿತವಾಗ್ಲೂ ಮಾಡ್ತೀನಿ. ದಿವ್ಯಾ ಡ್ಯಾನ್ಸರ್ ಜೊತೆ ವ್ಲಾಗ್ ಮಾಡಿ ಅಂತ ಕೇಳಿದ್ರ. ಖಂಡಿತವಾಗ್ಲೂ ಮೀಟ್ ಮಾಡಿದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ರಕ್ಷು ಭೂಮು ಅಂತ. ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಅಂದರೆ ನಾನಂತೂ ವೆಯ್ಟ್ ಲಾಸ್ ಆಗೋಕ್ಕೆ ಏನೂ ಟ್ರೈಯೂ ಮಾಡಿಲ್ಲ. ಆ್ಯಂಡ್ 5 months ಆಗ್ತಿದೆ. ಯಾವತ್ತೂ ನಾನು ಒಂದು 15 days ಹೊಟ್ಟೆ ಕಟ್ಕೊಂಡಿರ್ಬೋದು ಅಷ್ಟೇ. ನಾನು ಹೊಟ್ಟೆನೂ ಕಟ್ಟಿಲ್ಲ. ಬಟ್ ವೆಯ್ಟ್ ಗೇನ್ ಆಗಿದ್ದೀನಿ ನಾನು ಪ್ರೆಗ್ನೆಂಟ್ ಇದ್ದಾಗ 78 kgs ಇದ್ದೆ. ಆ್ಯಂಡ್ ನನ್ನ ಫಸ್ಟ್ ವೆಯ್ಟ್ ಬಂದು 53 ವೆಯ್ಟ್ ಇತ್ತು. ಇವಾಗ ನನ್ನ ವೆಯ್ಟ್ ಬಂದು 63 ಇದೆ. 53, 63 10 kg ವೆಯ್ಟ್ ಗೇನ್ ಆಗಿದ್ದೀನಿ. ವೆಯ್ಟ್ ಲಾಸ್ ಪ್ರೆಗ್ನೆನ್ಸಿ ಪೋಸ್ಟ್ಮಾರ್ಟಮಲ್ಲಿ ನಾನು ಏನೂ ಟ್ರೈ ಮಾಡಿಲ್ಲ. ಇನ್ನು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಕ್ಸಸೈಸ್ ಆಗಿರ್ಬೋದು, ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಬ್ಯಾಲೆನ್ಸ್ ಡಯಟ್ ಆಗಿರ್ಬೋದು,
ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ನಿಮಗೂ ಹೇಳ್ತೀನಿ ನಾನು ಹೆಂಗಾದೆ ಅಂತ. ಸೊ ನಾನೇ ಆಗಿಲ್ಲ, ನಾನು ನಿಮಗೆ ಹೇಳಿ ನಾನೇನು ಮಾಡಲಿ. ಅಣ್ಣಗೆ ಪ್ರ್ಯಾಂಕ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ತಮ್ಮ ಜೊತೆ ಡೈಲಿ ರೊಟೀನ್ ವ್ಲಾಗ್ ಮಾಡಿ ಅಂತ ಕಳಿಸಿದ್ದೀರಾ. ಎಸ್, ಖಂಡಿತವಾಗ್ಲೂ ಅವ್ನು ಮನೇಲಿದ್ದಾಗ ವ್ಲಾಗ್ ಮಾಡ್ತೀನಿ. ಸ್ವಲ್ಪ ಅವನು ಕೆಲ್ಸಕ್ಕೆ ಹೋಗ್ತಾನೆ, ಸ್ವಲ್ಪ ಬ್ಯುಸಿ ಇರ್ತಾನೆ, ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಮನೇಲಿದ್ದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಅಬೌಟ್ ಯುವರ್ ಹಸ್ಬೆಂಡ್ ಬಿಹೇವಿಯರ್ ಆ್ಯಂಡ್ ಆ್ಯಟಿಟ್ಯೂಡ್ ಅಂತ ಕೇಳಿದ್ದೀರಾ ಸ್ವೀಟಿ ಅಂತ. ನಮ್ಮ ಹಸ್ಬೆಂಡ್ ಬಿಹೇವಿಯರ್ ಹೆಂಗೆ ಅಂದರೆ ನನಗಿಂತ ಇನ್ನೋಸೆಂಟೇ, ಬಟ್ ಟೆರರ್ ಆದರೆ ಒಂದೊಂದು ಸಲ ಟೆರರ್ ಆಗೋದಾಗ ಇನ್ನೋಸೆಂಟ್ ಆಗೋಕ್ಕೆ ತುಂಬ ಕಷ್ಟ. ನನಗಿಂತ ಕೋಪ ಅವರಿಗೆ ಜಾಸ್ತಿ. ಬಟ್ ನೋಡೋ ಜನಗಳಿಗೆ ಅಯ್ಯೋ ಪಾಪ ಏನು ಗೊತ್ತೇ ಇಲ್ಲ ಅಂತ ಅನ್ಕೋಬೇಕು. ಆದರೆ ನನಗಿಂತ ಕೋಪ ಜಾಸ್ತಿ ಅವ್ರಿಗೆ ಬರೋದು. ಇನ್ನೊಂದೇನೆಂದರೆ ಕಾಂಪ್ರೂವ್ ಮಾಡೋದು ತುಂಬ ಕಷ್ಟ ವಸಂತನ. ತುಂಬ ಕಷ್ಟ ಅಂದರೆ ಅವ್ರೇನಾದರೂ ಮಾಡಿಬಿಟ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಬಿಡೋದು, ಮಾತಾಡ್ಸಲ್ಲ ಆ ಥರ. ಬಟ್ ನಾನೇ ಅಂತಲ್ಲ, ಯಾರು ಏನೇ ಮಾಡಿದ್ರು ಅಷ್ಟೇ, ತಪ್ಪು ಮಾಡಿದ್ರೆ ತಪ್ಪು ತಪ್ಪೇನೆ ಅಷ್ಟೇ. ಅವ್ನು ಸೋಲೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇನ್ನು ಯಾರ ಹತ್ರನೂ ಅವ್ನು ಸೋಲೋದೇ ಇಲ್ಲ. ಆ ಥರ ಅವ್ನ ಕ್ಯಾರೆಕ್ಟರು. ಆ್ಯಟಿಟ್ಯೂಡ್ ಅಂತ ಬಂದರೆ ಅದೇ ಇವನೇ ತಪ್ಪು ಮಾಡಿರಲಿ, ಅವರೇ ತಪ್ಪು ಮಾಡಿರಲಿ, ಸೋಲಲ್ಲ ಅವನು. ಯಾರ ಹತ್ರನೂ ಅವ್ನು ಸೋಲೋದೇ ಇಲ್ಲ. ಅದು ಯಾರೇ ಆಗಿದ್ರು ಅಷ್ಟೇ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾನೆ ಅವನು, ಆ ಥರ ಅವನು. ಬಟ್ ಏನೋ ಗೊತ್ತಿಲ್ಲ, ಇವಾಗ ಎಲ್ಲ ಆ್ಯಸ್ ಯೂಶುವಲ್ ಹೆಂಗೆ ನಡೀತಿದೆ ಲೈಫ್, ಮಟರ್ಸ್ ಆಗಿರ್ಬೋದು, ನಮ್ಮ ಲೈಫ್ ಪರ್ಸ್ನಲ್ ಇಶ್ಯೂಸ್ ಆಗಿರ್ಬೋದು, ಎಲ್ಲನೂ ಒಂದು ಸಮಕ್ಕೆ ಹೋಗ್ತಿದೆ ಅಂತಲೇ ಅನ್ಕೋತೀನಿ. ಬಟ್ ಏನೋ ಒಂಥರ ಇವಾಗ ಲೈಫ್ ಬ್ಯೂಟಿಫುಲ್ಲಾಗಿದೆ, ಚೆನ್ನಾಗಿದೆ ತುಂಬ ಲೈಫು. ಇದೇ ಥರ ಲೈಫ್ನ ಲೀಡ್ ಮಾಡಿಕೊಂಡು ಮುಂದೆ ಬರಬೇಕು ಅಂತ ಆಸೆ ಅಷ್ಟೇ. ಬಟ್ ಎಲ್ಲರೂ ಖುಷಿಯಾಗಿರಬೇಕು, ಅದೇ ನಾನು ದೇವ್ರ ಹತ್ರನೂ ಪ್ರಾರ್ಥನೆ ಮಾಡ್ಕೊತೀನಿ. ನನ್ನ ಹತ್ರ ನನಗೆ ಖುಷಿ ಕೊಡೋರು, ನನ್ನ ಹತ್ರ ಖುಷಿಯಾಗಿ ಮಾತಾಡೋರು, ನನ್ನ ನಂಬಿರೋರು, ನಾನು ಅವ್ರನ್ನ ನಂಬಿರೋರು, ದೇವ್ರು ಯಾವತ್ತೂ ಕೈ ಕಾಪಾಡಲಿ ಅವ್ರನ್ನ ಅಂತ ಅನ್ಕೋತೀನಿ, ಬೇಡ್ಕೋತೀನಿ ದೇವ್ರ ಹತ್ರನೂ ಅಷ್ಟೇ. ಚಂದು ಯಾಕೋ ಬರೋ ಥರ ಕಾಣ್ತಿಲ್ಲ. ಚಂದು ಹೆಂಗಪ್ಪ ಫ್ರೆಂಡು ಅಂತ ಅಂದರೆ, ಆ್ಯಕ್ಚುಲಿ ಚಂದು ಬಂದು ನನಗೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲ 2 ಇಯರ್ಸ್ ಫಸ್ಟು ವಸಂತ್ ಫ್ರೆಂಡ್ ಅಂತ ನನಗೆ ಗೊತ್ತಿತ್ತು. ಬಟ್ ಕಾಲ್ ಮಾಡಿದೆ, ಕಾಲೇ ಪಿಕ್ ಮಾಡ್ತಾಯಿಲ್ಲ ಚಂದು. ಅದಕ್ಕೆ ನಾನೇ ಬ್ಲಾಗಲ್ಲೇ ಹೇಳ್ಬಿಡೋಣ ಅಂತ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಲಾಸ್ಟ್ 2 ಇಯರ್ಸಿಂದ ಚಂದು ಗೊತ್ತು. ಬಟ್ ಮುಂಚೆ ಮದುವೆ ಆದಾಗಿಂದ ಗೊತ್ತಿತ್ತು ವಸಂತ್ ಫ್ರೆಂಡ್ ಅಂತ. ಸೊ ನನಗೆ ಹೆಂಗಪ್ಪ ಪರಿಚಯ ಅಂದರೆ ವಸಂತಿಂದನೇ ಪರಿಚಯ ನನಗೆ. ವಸಂತು ಮತ್ತು ಚಂದು ಬಂದು LKG ಇಂದ 10th ಒಂದೇ ಸ್ಕೂಲು, ಒಂದೇ ಕ್ಲಾಸ್ಮೇಟ್. ಅವರು ತುಂಬ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ರು. ಸೊ ಹಂಗಾಗಿ ನನಗೂ ಫ್ರೆಂಡು ಅಷ್ಟೇ. ನಮ್ಮ ಮನೆಗೆ ಒಂದು ಸಲ ಕರ್ಕೊಂಬಂದಿದ್ದ ವಸಂತು, ಬರ್ಡೇಗೋ ಏನಕ್ಕೋ ಬಂದಿದ್ದ ಅನಿಸುತ್ತೆ ಚಂದು. ಆವಾಗಿಂದ ನನಗೂ ಫ್ರೆಂಡ್ ಆದ. ಆವಾಗಿಂದನೂ ಅಷ್ಟೇ ಒಂದು ರೆಸ್ಪೆಕ್ಟಲ್ಲೇ ಮಾತಾಡೋದು. ನಾನು ಅಷ್ಟೇ. ಇವಾಗ ಮಮ್ಮಿ ಅಂತ ಕರಿತಾನೆ. ನಾನು ಅಷ್ಟೇ. ನಮ್ಮ ಮನೇಲಿ ಅವ್ನು ಹೆಂಗೆ ಅಂದರೆ ನಮ್ಮ ಫ್ರೆಂಡ್ಸ್ ಥರನೇ ಎಲ್ಲ. ನಮ್ಮ ಮನೇಲಿ ಹೆಂಗೆ ಅಂದರೆ ಅವನೊಂದು ಫ್ಯಾಮಿಲಿ ಥರ ನಮ್ಮ ಜೊತೆಗೆ ಹೊಂದ್ಕೊಂಡಿರ್ತಾನೆ. ಫ್ಯಾಮಿಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೇಲಾಗಿರ್ಬೋದು, ಅಲ್ಲಿ ನಮ್ಮ ಮನೆ ಲೆಗ್ಗೆರೆಯಲ್ಲಾಗಿರ್ಬೋದು, ಅವ್ನು ಯಾವಾಗಲೂ ಅಷ್ಟೇ ನಮ್ಮ ಮನೆ ಫಂಕ್ಷನ್ಸಲ್ಲಾಗಿರ್ಬೋದು, ಪ್ರತಿ ಒಂದಲ್ಲೂ ಚಂದು ನಮ್ಮ ಜೊತೆಗೆ ಇರ್ತಾನೆ. ಅವನು ಹಿಂದೆ ಪಾಸ್ಟ್ ಏನಾಗಿದೆಯೋ ಗೊತ್ತಿಲ್ಲ ನನಗೆ, ಬಟ್ ನಮಗಂತೂ ಅವನು ಗೋಲ್ಡ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಜನ ಕೆಲವ್ರು ಬ್ಯಾಡ್ ಫ್ರೆಂಡು ಇದ್ದಾರೆ, ಬಟ್ ನನ್ನ ಲೈಫಲ್ಲಿ ಅಂಥವ್ರನ್ನೂ ನೋಡಿದ್ದೀನಿ. ಇಲ್ಲಿಂದ ಅಲ್ಲಿ ಹೇಳೋದು, ಅಲ್ಲಿಂದ ಇಲ್ಲಿ ಹೇಳೋದು, ಜಗಳ ಮಾಡೋದು, ಕಾಸು ವಿಷಯ, ಅದು ಏನೇನೋ ಫ್ರೆಂಡ್ಸಲ್ಲಿ. ಬಟ್ ಇವತ್ತಿನವರೆಗೂ ನಾವು 2 ಇಯರ್ಸಿಂದ ನಾನು, ನಮ್ಮ ಹಸ್ಬೆಂಡು ಮತ್ತು ಚಂದು ಆಗಿರ್ಬೋದು, ನಾವು ಎಲ್ಲೇ ಹೋದ್ರೂ ನಾವು 3 ಜನ ಹೋಗ್ತೀವಿ. ತುಂಬ ವ್ಲಾಗ್ಸಲ್ಲೂ ನೀವು ನೋಡಿರ್ಬೋದು. ಯಾವುದೇ ಒಂದು ವಿಷಯಕ್ಕೂ ನಾವು 3 ಜನ ಯಾವುದೇ ಒಂದು ವಿಷಯಕ್ಕೂ ಮನಸ್ತಾಪ ಅನ್ನೋದೇ ಆಗಿಲ್ಲ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಇಯರ್ಸಲ್ಲಿ ನಮ್ಮ ಮನೇಲೇ ಇದ್ದ ಅವನು, ಇವಾಗಲೂ ನಮ್ಮ ಮನೇಲೇ ಇದ್ದಾನೆ ಅವನು. ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು, ಅವನಿಗೆ ಬೇಜಾರು ಮಾಡ್ಕೊಳೋ ಥರ ನಾವು ಮಾತಾಡಿಲ್ಲ. ಅವ್ನು ಬೇಜಾರಾಗೋ ಥರನೂ ನಾವು ಬೇಜಾರಾಗೋ ಥರ ಅವನು ಮಾತಾಡಿಲ್ಲ, ಅವ್ನು ಬೇಜಾರಾಗೋ ಥರ ನಾವು ಮಾತಾಡಿಲ್ಲ. ಇವತ್ತಿನವರೆಗೂ ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ. ಮುಂದಕ್ಕೂ ಇದೇ ಥರ ಇರಲಿ ಅಂತ ಅನ್ಕೋತೀನಿ ಅಷ್ಟೇ. ಚಂದು ಬಗ್ಗೆ ಹೇಳೋಕ್ಕೋದ್ರೆ ಇಷ್ಟೇ. ಬಟ್ ಓಕೆ ಅಷ್ಟೇ. ನಿಮ್ಮ ಬಾಣಂತನ ಜರ್ನಿ ಹೆಂಗೆ ಇತ್ತು ಆ್ಯಂಡ್ ನಿಮ್ಮ ಬಾಣಂತನದಲ್ಲಿ ನಿಮಗೆ ಏನೇನು ಮಾಡಿದ್ದಾರೆ ನಿಮ್ಮ ಮಮ್ಮಿ ಅಂತಲೂ ಕೇಳಿದ್ರಿ ತುಂಬ ಜನ. ಆ್ಯಂಡ್ ನನ್ನ ಬಾಣಂತನ ಹೆಂಗೆ ಇತ್ತು ಅಂತ ಅಂದರೆ, ತುಂಬ ಜನ ಹೇಳ್ತಾರೆ ಹಳೆ ಕಾಲದವರು
ಹಳೆ ಕಾಲದವ್ರು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅದು ಇದು ಅಂತ ಹೇಳ್ತಾರೆ. ಬಟ್ ನಾವು ಕೂಡ ಒಂದು 3 ಮಂತ್ಸ್ ನಾನು ಏನೂ ತಿಂದಿಲ್ಲ, ನಾನ್ ವೆಜ್ ಮಾತ್ರ ತಿಂತಿದ್ದೆ. ಬಟ್ ನಾನು 3 ಮಂತ್ಸ್ ಸಪ್ಪೆನೇ ತಿಂತಿದ್ದೆ, ಊಟ ಎಲ್ಲನೂ ಅಷ್ಟೇ ಸಪ್ಪೆನೇ ತಿಂತಿದ್ದೆ. ಬಟ್ 16 ಡೇಸ್ ಅಂತೂ ತುಂಬ ಸಪ್ಪೆ ತಿಂತಿದ್ದೆ, ಒಂದು ಖಾರ ಇಲ್ಲ ಉಪ್ಪಿಲ್ಲ ಆ ಥರನೇ ತಿಂತಿದ್ದೆ. ಆಯಿಲ್ ಫುಡ್ ಅಂತೂ ಒಂದು 3 ಮಂತ್ಸ್ ಫುಲ್ಲು ಕಂಟ್ರೋಲ್ ಮಾಡಿಬಿಡ್ಬೇಕು. ನಾನ್ ವೆಜ್ ಒಂದು ತಿಂತಿದ್ದೆ. ಇವಾಗ ದಪ್ಪ ಆಗಬಾರ್ದು ಬಾಣಂತನದಲ್ಲಿ ಇದನ್ನು ಮಾಡಬೇಕು ಅಂತ ಅಂತಾರೆ. ಮತ್ತು ಚಿಕನ್ ತಿನ್ನಲೇಬೇಕು, ಮಟನ್ ತಿನ್ನಲೇಬೇಕು. ಮಟನಲ್ಲಿ ಕೊಬ್ಬಿನ ಅಂಶ ಇದ್ದಾಗ ಏನಾಗುತ್ತೆ, ಮೈ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಆದ್ರೂ ನಿಮ್ಮ ತುಂಬ ಅತಿಯಾಗಿ ಮಾಡಿಕೊಳ್ಳಬಾರ್ದು. ಇವಾಗ ಡೈಲಿ ನಾನ್ ವೆಜ್ ತಿನ್ನೋದಾಗಿರ್ಬೋದು. ಬಟ್ ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಡೈಲಿ ನಾನ್ ವೆಜ್ ತಿಂತಾಯಿದ್ದೀನಿ, ಒಂದು ದಿನಾನೂ ಮಿಸ್ಸೇ ಮಾಡ್ತಾಯಿಲ್ಲ. ಆ್ಯಂಡ್ ಇವಾಗಂತೂ 1.5 ತಿಂಗಳಿಂದ ಡೈಲಿ ತಿಂತಾಯಿದ್ದೀನಿ. ನೋಡಬೇಕು, ತಿನ್ನೋದು ಬಿಡೋಕ್ಕಾಗಲ್ಲ. ಸೊ ಹೆಂಗಾದರೂ ನಾನೇ ಕಂಟ್ರೋಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಮದರ್ಹುಡ್ ಜರ್ನಿ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗು ಕೂಡ ಅಷ್ಟೇ ಆರೋಗ್ಯವಾಗೇ ಇತ್ತು. ಆ್ಯಂಡ್ ನಿಮ್ಮ ಮದರ್ಹುಡ್ ಜರ್ನಿ ಕೂಡ ನೀವು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಣಂತನದಲ್ಲಿ ಲೈಕ್ ಹೆಂಗೆ ಅಂದರೆ ಬಿಸಿನೀರು ಕುಡಿಬೇಕಂತ ಅಂತಾರೆ. ಸೊ ಬಿಸಿನೀರು ಆಲ್ಮೋಸ್ಟ್ ಎಲ್ಲರೂ ಕುಡೀರಿ ಬಿಸಿನೀರು. ಯಾಕಂದರೆ ಯಾವಾಗಲೂ ಅಷ್ಟೇ ಮನುಷ್ಯರು ಹೆಲ್ತಿಯಾಗಿದ್ರೇ ನಮ್ಮ ಬಾಡೀಲಿ ಎಲ್ಲ ಪಾರ್ಟ್ಸು ಚೆನ್ನಾಗಿದ್ರೇ ನಮಗೆ ಹೆಲ್ತಿ ಅಂತ ಅನ್ಸೋದು. ಸೊ ಹಂಗಾಗಿ ಎಲ್ಲರೂ ಬಿಸಿನೀರೇ ಕುಡೀರಿ. ನಾನು ಕೂಡ ಇನ್ನೂ ತಣ್ಣೀರು ಮುಟ್ಟಬೇಕು. ನೆಕ್ಸ್ಟ್ ಮಂತಿಂದ ಮುಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮುಟ್ಟಿಲ್ಲ ನಾನಿನ್ನು. ಮೇ ಬಿ ಕೋಲ್ಡ್ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ವೆದರ್ ಬೇರೆ ತುಂಬಾ ಕೋಲ್ಡ್ ಇದೆ. ನಾವು ಅದಕ್ಕೇ ಆದ್ರೂ ನಾವು ಡೈಲಿ ಸ್ನಾನ ಮಾಡಿಸ್ತೀವಿ. ಒಂದೊಂದು ದಿನ ಮಿಸ್ ಮಾಡ್ತೀವಿ ಅಷ್ಟೇ ಪಾಪುಗೆ. ಬಟ್ ಆದ್ರೂ ಡೈಲಿನೂ ಮಾಡಿಸ್ತಿದ್ದೀವಿ. ಸ್ವಲ್ಪ ಬಿಸಿಲು ಬಂದಾಗ, ಮಳೆ ಬಂದಾಗ ತುಂಬ ಸ್ನಾನ ಮಾಡ್ಸೋಕ್ಕೆ ಹೋಗಬಾರ್ದು, ಮಕ್ಕಳಿಗೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ತಲೆಗೆ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಮುಂಚೆ ಹೆಂಗಂದರೆ ಒಂದಿನ ಬಿಟ್ಟು ಒಂದಿನ ತಲೆಗೆ ಮಾಡ್ತಿದ್ವಿ. ಬಟ್ ಇವಾಗ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಬಟ್ ಡೈಲಿ ಮೈಗೆ ಮಾಡ್ತೀವಿ. ಇವಾಗ ಸ್ವಲ್ಪ ತುಂಬ ಮಳೆ ಬಂದರೆ ಸ್ನಾನ ಮಾಡಿಸಲ್ಲ, ಮೈ ಒರೆಸ್ಬಿಟ್ಟು ಬಟ್ಟೆ ಹಾಕ್ಬಿಡ್ತೀವಿ. ಅಬ್ಬಾ, ನನ್ನ ತಮ್ಮ ಬಂದಾಗ ಇವತ್ತು ನನ್ನ ತಮ್ಮಂಗೆ ವೀಕ್ ಆಫ್ ಇದೆ, ಮನೇಲೇ ಇದ್ದಾನೆ. ಸೊ ಇಷ್ಟೇ ಈ ವ್ಲಾಗು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ಕೊನೆವರೆಗೂ ನೋಡಿದ್ದೀರಾ, ನನ್ನ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.